ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರದೊಂದಿಗೆ ಶ್ರೀಮಠದ ವ್ಯವಸ್ಥಾಪಕಂತ ಕೆ ವಾದೀಂದ್ರಾಚಾರ್ಯ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ಅಂಗವಾಗಿ ಪೂರ್ವಭಾವಿಯಾಗಿ ಈ ಸ್ವಯಂ ಸೇವಕರ ಸಭೆ ನಡೆಸಲಾಗ್ತಾ ಇದೆ. ಆದ್ದರಿಂದ ತಮಗೆಲ್ಲರಿಗೂ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಆರಾಧನಾ ಮಹೋತ್ಸವದ ವಿಶೇಷ ಎಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠದ ವ್ಯವಸ್ಥಾಪಕರಾದಂತಹ ಆರ್ ಕೆ ವಾದೀಂದ್ರಾಚಾರ್ಯರು ತಿಳಿಸಿಕೊಡಲಿದ್ದಾರೆ ಮತ್ತು ತಮ್ಮ ಅಭಿಪ್ರಾಯವನ್ನು ಪ್ರತಿ ವರ್ಷದಂತೆ ಹಂಚಿಕೊಂಡು ಶ್ರೀಮಠದ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಭಕ್ತರಿಗಾಗಿ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಪ್ರತಿ ವರ್ಷ ನೆರವೇರ್ತಾ ಇದೆ. ಈ ವರ್ಷವೂ ಸಹ ಪ್ರತಿಯೊಂದು ಅಚ್ಚುಕಟ್ಟಿನ ವ್ಯವಸ್ಥೆಯೊಂದಿಗೆ ವ್ಯವಸ್ಥಾಪಕರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ತಮ್ಮೆಲ್ಲರ ಸಹಕಾರವು ಅವಶ್ಯವಾಗಿ ಬೇಕಾಗ್ತದೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ನೋಡಿ ಬಹಳ ಸಂತೋಷವಾಗ್ತಾ ಇದೆ. ಖಂಡಿತವಾಗಿ ತಾವೆಲ್ಲರೂ ಆರಾಧನಾ ಸಭೆಯಲ್ಲಿ ಆಗಮಿಸಿ ಗುರುಗಳ ಸೇವೆಯನ್ನು ಸಲ್ಲಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಮತ್ತೊಮ್ಮೆ ನಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮುಂದಿನ ಮಾಹಿತಿಯನ್ನು ವ್ಯವಸ್ಥಾಪಕ ಕೆ ವಾದೀಂದ್ರಾಚಾರ್ಯರು ತಿಳಿಸಿಕೊಡಲಿದ್ದಾರೆ. ಅವರ ಆದೇಶ ಹಾಗೂ ಮಾರ್ಗದರ್ಶನದಂತೆ ಈ ವರ್ಷದ ಆರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಸಪ್ತರಾತ್ರೋತ್ಸವವನ್ನಾಗಿ ಆಚರಿಸಬೇಕು ಅಂತೇಳಿ ಈಗಾಗಲೇ ತೀರ್ಮಾನಿಸಲಾಗಿದೆ. ಈ ಮೊದಲೇ ಹೇಳಿದಂತೆ 8ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ ಶುಕ್ರವಾರದಿಂದ ಆಗಸ್ಟ್ 8 ಶುಕ್ರವಾರದಿಂದ ಆಗಸ್ಟ್ 14ನೇ ತಾರೀಕು ಬುಧವಾರವರೆಗೆ ಶ್ರೀಮಠದಲ್ಲಿ ಬಹಳ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಆಗಮ ಸ್ವಾಮಿಗಳ ಆರಾಧನೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹಿತ ನಮಗೆ ಸ್ವಯಂ ಸೇವಕರ ಕೊರತೆ ಇತ್ತು. ಅದರಿಂದ ತುಂಬ ಜನ ಸೇರಿರೋದ್ರಿಂದ ಇದರಲ್ಲಿರ್ತಕ್ಕಂಥ ಆಸಕ್ತಿಗಳು ತೋರಿಸುತ್ತೆ. ಎಲ್ಲರಿಗೂ ರಾಯರ ಸೇವೆಯನ್ನು ಮಾಡಬೇಕು, ಅವರ ಅನುಗ್ರಹವನ್ನು ಪಡೆಯಬೇಕು ಅಂತೇಳಿ ಎಲ್ಲರೂ ಉತ್ಸುಕರಾಗಿದ್ದಾರೆ. ಎಲ್ಲರಿಗೂ ಸಹಿತ ಎಲ್ಲ ಸ್ವಯಂ ಸೇವಕರಿಗೂ ಸಹಿತ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನೀಡಲಿ ಅಂತ ಹೇಳಿ ಮಾತನ್ನು ಮುಂದುವರಿಸ್ತೇನೆ. ಮೊದಲಿಗೆ 8ನೇ ತಾರೀಕು ಅವತ್ತು ಧ್ವಜಾರೋಹಣ ಸಂಜೆ 6:30ಕ್ಕೆ ಪರಮ ಪೂಜ್ಯ ಪೇಡಾವರ ಮಂಡಾಧೀಶರಾದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳವರಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತೇಳಿ ಶ್ರೀಗಳವರು ಒಪ್ಪಿಕೊಂಡಿದ್ದಾರೆ. 8ನೇ ತಾರೀಕು ಸಂಜೆ ಶುಕ್ರವಾರ ಸಂಜೆ ಅವತ್ತು ವರಮಹಾಲಕ್ಷ್ಮಿ ದಿವಸ ಇದೆ. ಬಟ್ ಅವತ್ತು ಸಂಜೆನೇ ನಮ್ಮದು ಆರಾಧನೆ ಉದ್ಘಾಟನೆ ಇರೋದರಿಂದ ದಯವಿಟ್ಟು ಎಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದು 10 ಗಂಟೆನಾರ ಬಂದು ಹೋಗ್ಬೇಕು ಅಂತೇಳಿ ಹೆಣ್ಮಕ್ಳಲ್ಲಿ ಎಸ್ಪೆಷಲಿ ಕೇಳ್ಕೊಳ್ತಾ ಇದೆ. ಅವತ್ತು ವರಮಹಾಲಕ್ಷ್ಮಿ ಎರಡೂ ಕ್ಲಾಶ್ ಆಗಿದೆ ಈ ಸಲ. ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಬೆಳಗ್ಗೆ ಪೂಜೆ ಮಾಡಿಸ್ಕೊಂಡು ಸಂಜೆ ಹೊತ್ತು ಬರ್ತಾರೆ. ಒಂದು 10 ಗಂಟೆ ಫ್ರೀ ಮಾಡಿಕೊಂಡು ದಯವಿಟ್ಟು ಶ್ರೀಮಠಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮಾರನೇ ದಿವಸ 9ನೇ ತಾರೀಕು ಬೆಳಗ್ಗೆ ಈ ಸತನೂ ಅಷ್ಟೇ ಋಗ್ವೇದ ಹಾಗೂ ಯಜುರ್ವೇದ ಉಪಗಮ ಬಂದಿದೆ. ಅದನ್ನ ಯಜುರ್ವೇದ ಸೆಕೆಂಡ್ ಮಾಡಲೇನೆ ಋಗ್ವೇದ ಉಪಗಮವನ್ನು ಶ್ರೀಮಠದ ಮೊದಲನೇ ಮಾಡಿಯಲ್ಲಿ ನಮ್ಮ ಶ್ರೀಮಠದ ಪುರೋಹಿತ ವರ್ಗದವರು ನಡೆಸ್ಕೊಳ್ತಾರೆ. ಬೆಳಗ್ಗೆ ಅದು 6 ಗಂಟೆಯಿಂದ ಇರುತ್ತೆ. ನಂತರದಲ್ಲಿ 9 ಗಂಟೆಗೆ ಒಂದು ಪೂರ್ಣಿಮೆ ಇರೋದ್ರಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಸಹಿತ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ ಏರ್ಪಡಿಸಲಾಗಿದೆ. ಆ ದಿನ ಸಂಜೆ 7 ಗಂಟೆಗೆ ದಾಸವಾಣಿ ಕಾರ್ಯಕ್ರಮ ಜಯತೀರ್ಥ ದಾಸ್ರಾವ್ ಬಾಗಲಕೋಟೆಯವರಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 10ನೇ ತಾರೀಕು ಭಾನುವಾರ ಪೂರ್ವಾರಾಧನೆ
ಅವತ್ತಿನ ದಿವಸ ಬೆಳಗ್ಗೆ 6:30ಯಿಂದ 7 ಗಂಟೆಯವರೆಗೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನಕ್ಕೆ ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಅದಕ್ಕೆ ಅಷ್ಟೋತ್ತರ ಮಂಡಳಿಯವರೇ ಬರ್ತಾರೆ. ಸುಮಾರು ಒಂದು 20-25 ಜನ ಅಷ್ಟೋತ್ತರದ ಸಿಬ್ಬಂದಿ ಭಕ್ತರು ಬಂದು ಪಾಲ್ಗೊಳ್ತಾರೆ. ತಾವು ಸಹಿತ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಇರುವಾಗ ಕೇಳ್ಕೊಳ್ತದೆ. ಆ ದಿನ ಮಧ್ಯಾಹ್ನ ಆ್ಯಸ್ ಯೂಶಲ್ ತೀರ್ಥಪ್ರಸಾದ, ಅಲಂಕಾರ ಸಂತರ್ಪಣೆ, ಸೊ ಆ ಕಾರ್ಯಕ್ರಮಗಳೆಲ್ಲ ಇದ್ದೇ ಇರುತ್ತೆ. ಆ ದಿನ ಸಂಜೆ ಸ್ಯಾಕ್ಸೋಫೋನ್ ಕುಮಾರಿ ದಿವ್ಯಶ್ರೀ ರಂಗನಾಥನ್ ಇವರಿಂದ ಸ್ಯಾಕ್ಸೋಫೋನ್ ವಾದನವನ್ನು ಹಮ್ಮಿಕೊಳ್ಳಲಾಗಿದೆ. ಮಾರನೇ ದಿವಸ ರಾಘವೇಂದ್ರ ಸ್ವಾಮಿಗಳವರ ಮುಖ್ಯವಾದ ದಿವಸ 11ನೇ ತಾರೀಕು ಸೋಮವಾರ ರಾಘವೇಂದ್ರ ಸ್ವಾಮಿಗಳವರು ಸಶರೀರವಾಗಿ ಅಂದರೆ ಜೀವಂತವಾಗಿ ಅವರು ಬೃಂದಾವನ ಪ್ರವೇಶ ಮಾಡತಕ್ಕಂಥ ದಿವಸ. ಅದನ್ನು ನಾವು ಮಧ್ಯಾರಾಧನೆ ಅಂತೇಳಿ ಕರಿತೀವಿ. ಸೊ ಈ ಸುತ್ತ ಸೋಮವಾರ ಬಂದಿದೆ. ಆ ದಿವಸ ಬೆಳಗ್ಗೆ ವಿಶೇಷವಾಗಿ ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕ, ಫಲಾಭಿಷೇಕ, ವಿಶ್ವೋತ್ತರವಾಗಿ ಫಲಾಭಿಷೇಕ 3 ದಿವಸ ಇರುತ್ತೆ ಫಲಾಭಿಷೇಕ. ಆ ದಿವಸ ವಿಶೇಷವಾಗಿ ಅಭಿಷೇಕಾದಿಗಳೆಲ್ಲ ನಡೆಯುತ್ತೆ. ಮತ್ತು ವೇದಘೋಷಗಳು ಇರುತ್ತೆ. ವೇದ ಪಾರಾಯಣದ ತಂಡವೂ ಬಂದು ಈ ಒಂದು ಇದರಲ್ಲಿ ಭಾಗವಹಿಸ್ತಾರೆ. ನಂತರದಲ್ಲಿ ಪಾದಪೂಜೆ, ಆ್ಯಸ್ ಪಾದಪೂಜೆ ಇದ್ದೇ ಇರುತ್ತೆ. ಅಲಂಕಾರ ಭಕ್ತಿ, ಆಮೇಲೆ ಆ ದಿನ ಮತ್ತೆ ಮಧ್ಯಾಹ್ನ ಮಹಾಮಂಗಳಾರತಿ ನಂತರ ತೀರ್ಥ ಪ್ರಸಾದ ವ್ಯವಸ್ಥೆ ಇರುತ್ತೆ. ಆ ದಿನ ಸಂಜೆ ದಾಸವಾಣಿ ಕಾರ್ಯಕ್ರಮ ದಾಸ ತರಂಗಿಣಿ ಶ್ರೀಮತಿ ದೀಪಾ ಕಾಸೂರಳ್ಳಿ ವೃಂದದವರಿಂದ ಸಂಜೆ 7 ಗಂಟೆಗೆ ದಾಸವಾಣಿ ಕಾರ್ಯಕ್ರಮ ಇರುತ್ತೆ. ಮಾರನೇ ದಿವಸ 12ನೇ ತಾರೀಕು ಮಂಗಳವಾರ ಉತ್ತರಾರಾಧನೆ ಬೆಳಗ್ಗೆ 8 ಗಂಟೆಗೆ ಮಹಾರಥೋತ್ಸವವನ್ನು ಹೊರಡಿಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರ ಅವತ್ತು ಬೇಕು. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ ಡೇಸ್ ಇದೆ, ಅವತ್ತು ಮಂಗಳವಾರ ಇದೆ. ದಯವಿಟ್ಟು ಆದರೂ ಸಹಿತ ತಮ್ಮಲ್ಲಿ ವಿಜ್ಞಾಪನೆ ಎಲ್ಲರೂ ಭಾಗವಹಿಸಿ ಉತ್ತರಾರಾಧನೆಯ ಒಂದು ಮಹಾರಥೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. 12ರಿಂದ 1 ಗಂಟೆಯ ಒಳಗೆ ಮತ್ತೆ ವಾಪಸ್ ಶ್ರೀಮಠಕ್ಕೆ ಬರಬೇಕು ಅಂತ ಅವತ್ತಿನ ದಿವಸ 12ರಿಂದ 1 ಗಂಟೆ ಒಳಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಸೊ ಆ ದಿವಸನೇ ಸಂಜೆ ಕಾರ್ಯಕ್ರಮನೆಲ್ಲನೂ ಅವತ್ತಿನ ದಿವಸ ಸಂಜೆ ಕಾರ್ಯಕ್ರಮ ಇರೋದಿಲ್ಲ. ಮಹಾಮಂಗಳಾರತಿ, ಸ್ವಸ್ತಿ ವಾಚನ ಎಲ್ಲ ಬೆಳಗ್ಗೆನೇ ಇರುತ್ತೆ. ಸಾಯಂಕಾಲದ ಉತ್ತರಾರಾಧನೆ ದಿವಸ ಮಾತ್ರ ಸಂಜೆ ಹೊತ್ತು ಇರೋದಿಲ್ಲ. ಎಲ್ಲ ಬೆಳಗ್ಗೆನೇ ಮುಗಿಸ್ಬೇಕಾಗಿರೋದ್ರಿಂದ ಸೊ ಬೇಗ ಬಂದರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮುಂದಿನ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅನುಕೂಲವಾಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ ದಿನ ಸಂಜೆ ದಾಸ ಜಯಂಕಾರ ಅಂತ ಶ್ರೀಮತಿ ರಮಾಮಣಿ ಗುರುಪ್ರಸಾದ್ ಮೈಸೂರು ಇವರಿಂದ ದಾಸವಾಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. 13ನೇ ತಾರೀಕು ಬುಧವಾರ ರಾಘವೇಂದ್ರ ಸ್ವಾಮಿಗಳವರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸುಜ್ಞಾನಂದ ಶ್ರೀಪಾದಗಳವರ ಆರಾಧನೆ ಬರುತ್ತೆ. ಇವರ ಬೃಂದಾವನ ನಂಜನಗೂಡಿನಲ್ಲಿದೆ. ನೀವು 5 ಬೃಂದಾವನದಲ್ಲಿ ಹೋದರೆ ಹಿಂದಿರುಗಡೆ ಪಕ್ಷ ಬೃಂದಾವನದಲ್ಲಿ 5 ಬೃಂದಾವನದಲ್ಲಿ ಇವರು ಒಂದು ಬೃಂದಾವನ. ಸೊ ರಾಘವೇಂದ್ರ ಸ್ವಾಮಿಗಳ ಉತ್ತರಾರಾಧನೆ ಮಾರನೇ ದಿವಸನೇ ಬರೋದ್ರಿಂದ ಅವರ ಮೇಲೆ ಗುರುಗಳ ಅನುಗ್ರಹ ವಿಶೇಷವಾಗಿ ಅಂತೇಳಿ ಸೊ ಆರಾಧನೆಯನ್ನು ಸಹಿತ ಮಾಡ್ತೇವೆ. ಅವತ್ತು ದಿವಸ ಸಹಿತ ತೀರ್ಥ ಪ್ರಸಾದ ವ್ಯವಸ್ಥೆ, ಬೆಳಗ್ಗೆ ಅಷ್ಟೋತ್ತರ ಅವೆಲ್ಲ ನಡೆಯುತ್ತೆ. ಸಂಜೆ ದಾಸಲಹರಿ ವಿದ್ವಾನ್ ರಾಯಚೂರು ಶೇಷವಿದಾಸ್ ಮತ್ತು ವೃಂದದವರಿಂದ ದಾಸಲಹರಿ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ. ಮಾರನೇ ದಿವಸ 14ನೇ ತಾರೀಕು ಗುರುವಾರ ಬಂದಿದೆ. ಸರ್ವಸಮೋತ್ಸವ ಬೆಳಗ್ಗೆ ಮಾಮೂಲಿನಿಂದ ಅಷ್ಟೋತ್ತರ ಸಹಿತ ಕ್ಷೀರಾಭಿಷೇಕ, ಅನ್ನದಾನ ಹಾಗೂ ಇಲ್ಲ ವಿಶೇಷ ಕಾರ್ಯಕ್ರಮ ನಡೆಯುತ್ತೆ. ಸಂಜೆ ಪ್ರಭಾತ್ ಆರ್ಟ್ ಇಂಟರ್ನ್ಯಾಷನಲ್ ಇಂದ ಪ್ರಭಾತ್ ಕಲಾವಿದರು ಕೇಳಿರ್ಬೋದು, ಸುಪ್ರಸಿದ್ಧ ಬೆಂಗಳೂರಿನ ಸುಪ್ರಸಿದ್ಧ ಶಾಲೆ ಅದು. ಸೊ ಅವರ ವತಿಯಿಂದ ಶಾಲೆ ವತಿಯಿಂದ ಭಕ್ತಿ ಭರತನಾಟ್ಯ ಕಾರ್ಯಕ್ರಮವನ್ನು ಸಂಜೆ 6:30ಕ್ಕೆ ಏರ್ಪಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಆಗಸ್ಟ್ 6, 7, 8 ಮುಂಚೆನೆ ಉದ್ಘಾಟನೆಗೊಳ್ಳುವ ಮುಂಚೆ ಪೂರ್ವವಾಗಿ ಪೇಜಾವರ ಮಠಾಧೀಶರಿಂದ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿವಸ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ರಾಮಾಯಣದ ಪ್ರವಚನ ಮಾಲಿಕೆಯನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ, ಬೇರೆ ಬೇರೆ ಕಡೆ ನಡೀತಾ ಇದೆ. ಅದರ ಮುಂದಿನ ಭಾಗವಾಗಿ ಇಲ್ಲಿ ಶ್ರೀಮಠದಲ್ಲಿ ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ, ಅದು ಆಗಸ್ಟ್ 6ರಿಂದ 8. ಸೊ ಅದು 6ರಿಂದ 8, ಇದು 6ರಿಂದ 8 ಇರೋದ್ರಿಂದ ಸೊ ಎಲ್ಲ ಭಗವದ್ಭಕ್ತರು ಈ ಒಂದು ಪ್ರವಚನ ಮಾಲಿಕೆಯಲ್ಲಿ ಭಾಗವಹಿಸಬೇಕು ಅಲ್ಲಿ ಈ ಮೂಲಕ ವಿಜ್ಞಾಪಿಸಿಕೊಳ್ತಾರೆ. ಸೊ ನಂತರದಲ್ಲಿ ಅಷ್ಟು ಭಕ್ತರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ನೀವು ನಂಬಲ್ಲ, ಮೊನ್ನೆ ಗುರುಪೌರ್ಣಿಮೆ ದಿವಸ
ನಾವು 10 ಜನ ಪೊಲೀಸ್ನ ಹಿಡ್ಕೊಂಡು ಪಟ್ಟ ನಡೆಸಿದ್ವಿ ಇವತ್ತು. ನಮ್ಮ ಕೈಲಿ ಆಗದೆ ಇವತ್ತು ಕಂಟ್ರೋಲ್ ಮಾಡೋಕ್ಕಾಗದೆ 10 ಜನ ಪೊಲೀಸ್ ಬಂದಿದ್ದಾರೆ. 4 ಜನ ಮಹಿಳಾ ಸಿಬ್ಬಂದಿ, 6 ಜನ ಪುರುಷ ಸಿಬ್ಬಂದಿ ಬಂದು ಕಂಟ್ರೋಲ್ ಮಾಡಿದ್ರು. ನಾವು ಮೇನ್ ಡೋರ್ ಕ್ಲೋಸ್ ಮಾಡಿಬಿಟ್ವಿ. ಎಲ್ಲಿ ನಮಗೆ ಸ್ಟ್ಯಾಂಪ್ ಪ್ಯಾಡ್ ಆಗುತ್ತೋ ಅನ್ನೋ ಭಯ ಶುರುವಾಗಿ ಕ್ಲೋಸ್ ಮಾಡಿ ಅವ್ರು ಬಂದ ನಂತರದಲ್ಲಿ ಓಪನ್ ಮಾಡಿದ್ದೆಲ್ಲ. ಸೊ ಆ ರೀತಿಯಾಗಿ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕಲ್ಲ, ದಿನದಿಂದ ದಿನಕ್ಕೆ ಅದು 3 ಭಾಗ ಆಗೋದು, 4 ಪಟ್ಟು ಹೇಳಕ್ಕಾಗಲ್ಲ ಇಷ್ಟು ಅಂತ. ಸೊ ಆಗಿರೋದ್ರಿಂದ ತಮ್ಮ ಸಹಕಾರ ಅತ್ಯಗತ್ಯ ಇದೆ. ಮತ್ತು ವಿಶೇಷ ದಾನಿಗಳು, ವಿಶೇಷ ಆಹ್ವಾನಿತರುಗಳಿಗೆ ಅವತ್ತು ಮಹಾಪ್ರಸಾದ ಅಂದ್ಕೊಂಡಿದ್ದೇವೆ. ಸೋಮವಾರ ಮಧ್ಯಾರಾಧನೆ 2,500 ಜನಕ್ಕೆ ಅಂದ್ಕೊಂಡಿದ್ದೀವಿ. ಈ ಮಹಾಪ್ರಸಾದ ಅಂದರೆ ಅದು ಬಿಟ್ಟು ಪಬ್ಲಿಕ್ ಬೇರೆ ಇದೆ. ಈ ಸೇವಾಕರ್ತರು ಮತ್ತು ವಿಶೇಷ ಆಹ್ವಾನಿತರಿಗೆ 2,500 ಜನಕ್ಕೆ ಅಂದ್ಕೊಂಡಿದ್ದೀವಿ ಮಧ್ಯಾರಾಧನೆ ದಿವಸ. ಮಂಗಳವಾರ ಉತ್ತರಾರಾಧನೆ ದಿವಸ 2ರಿಂದ 2,500 ಜನಕ್ಕೆ ಅಂದ್ಕೊಂಡಿದ್ದೀವಿ ಮಧ್ಯರಾತ್ರಿ ಉತ್ತರಾರಾಧನೆ ದಿವಸ. ಬುಧವಾರ ಸುಬ್ರಹ್ಮಣ್ಯ ತೀರ್ಥರ ಆರಾಧನೆ, ಅವತ್ತು 1000 ಜನಕ್ಕೆ ಅಂದ್ಕೊಂಡಿದ್ದೀವಿ. ಅವತ್ತು ಅನುದಾನ ಇಟ್ಕೊಂಡಿದ್ದೀವಿ, ಪಬ್ಲಿಕ್ ಅನುದಾನ ಇರುತ್ತೆ. ಮತ್ತು ಸರ್ವ ಸಮರ್ಪಣ ಕೊನೆಯ ದಿವಸ ಗುರುವಾರ, ಅವತ್ತು ಸಹಿತ 1,500ರಿಂದ 2,000 ಜನಕ್ಕೆ ಸೇವಾಕರ್ತರು ಮತ್ತು ವಿಶೇಷ ಆಹ್ವಾನಿತರು. ಯಾಕೆಂದರೆ ಕೆಲವು ಆರಾಧನೆಗಳಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ಅವರು ಕೆಲವರು ಆಮೇಲೆ ಬರ್ತಾರೆ. ಸೊ ಅದಕ್ಕೋಸ್ಕರ ಗುರುವಾರನೂ ಬಂದಿರೋದ್ರಿಂದ ಸೊ ಅದನ್ನು ಸೇರಿಸ್ಕೊಂಡು 2,000 ಜನಕ್ಕೆ ಅಂದ್ಕೊಂಡಿದ್ದೀವಿ. ಪ್ರತಿನಿತ್ಯದಲ್ಲೂ ಸಹಿತ ಊಟದ ವಿವರ ಇರುತ್ತೆ. ಚಟ್ನಿ, 2 ಕೋಸಂಬರಿ, 2 ಪಲ್ಯ, ಗೊಜ್ಜು, ತೋವೆ, ಪಾಯಸ, ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಬಿಸಿಬೇಳೆ ಬಾತು, ಒಂದು ದಿವಸ ಚಿತ್ರಾನ್ನ, ಇನ್ನೊಂದು ದಿವಸ ಗೊಜ್ಜು. ಈ ಥರ ಬೇರೆ ಬೇರೆ ಚಿತ್ರಾನ್ನಗಳನ್ನ ಹಾಕ್ಕೊಂಡಿದ್ದೀವಿ. ಮಾಮೂಲು ಅನ್ನ ಸಾರು, ಒಂದು ದಿವಸ ಹುಳಿ, ಒಂದು ದಿವಸ ಮಜ್ಜಿಗೆ ಹುಳಿ, ಕೂಟು, ಈ ಥರ ಬೇರೆ ಬೇರೆ ಥರವಾದ ಹುಳಿಗಳಂತೂ ಮತ್ತೆ ಊಟ ಇಟ್ಕೊಂಡಿದ್ದೀವಿ. ಸ್ವೀಟು, ಒಂದು ದಿವಸ ಬಾದಾಮ್ ಪುರಿ ಮತ್ತು ಚಿರೋಟಿ ಇರುತ್ತೆ ಮೊದಲನೇ ದಿವಸ ಪೂರ್ವಾರಾಧನೆ. ಮಧ್ಯಾಹ್ನದ ದಿವಸ ಒಂದು ಹಲ್ವಾ ಮತ್ತು ಲಾಡು. ಉತ್ತರಾಯಣ ದಿವಸ ಒಂದು ಬರ್ಫಿ ಮತ್ತು ಹೈಗ್ರೀವ ಅವತ್ತಿನ ದಿವಸ. ಸುಬ್ರಹ್ಮಣ್ಯ ಒಂದು ಡ್ರೈ ಫ್ರೂಟ್ ಬರ್ಫಿ, ಜಾಂಗೀರು. ಕೊನೆಯ ದಿವಸ ಜಿಲೇಬಿ ಇಟ್ಕೊಂಡಿದ್ದೀವಿ. ಯಾಕೆ ಜಿಲೇಬಿ ಇಡೋದು ಕೊನೆಯ ದಿವಸ ಅಂತಂದರೆ ಎಲ್ಲ ಸುತ್ತಿ ಸುತ್ತಿ ಬರಬೇಕು, ಮತ್ತೆ ಎಲ್ಲರೂ ಬರಬೇಕು ಅಂತೇಳಿ ಆ ಜಿಲೇಬಿ ಏನಿಲ್ಲ, ಎಲ್ಲ ಸ್ವಯಂ ಸೇವಕರು ಎಲ್ಲ ಭಕ್ತರು ಮತ್ತೆ ಸುತ್ತಿ ಮತ್ತೆ ಬರಬೇಕು ಅಂತೇಳಿ ಜಿಲೇಬಿನ ಒಂದು ಇಟ್ಕೊಂಡಿರ್ತಕ್ಕಂಥದ್ದು. ಸೊ ಖಾರ ಮತ್ತು ಬಜ್ಜಿ, ಮಿರ್ಚಿ, ಆಂಬಡಿ ಇವೆಲ್ಲ ಇಟ್ಕೊಂಡಿದ್ದೀವಿ. ಮತ್ತು ಅನ್ನ, ಮೊಸರನ್ನ 2 ಯಾವ್ದಾದ್ರು ಸರಿ ಮಾಡ್ಕೊಂಡಿದ್ದೀವಿ. ಇದಿಷ್ಟು ಸಹಿತ ಸೇವಾಕರ್ತರು ಮತ್ತು ವಿಶೇಷ ಆಹ್ವಾನಿತರು. ಸಾರ್ವಜನಿಕವಾಗಿ ಮಹಾಪ್ರಸಾದವನ್ನು ಶ್ರೀಮಠದ 2ನೇ ಮನೆಯಲ್ಲಿ ಮಾಡ್ತಾರೆ. ಸೊ ಆ ಪ್ರಸಾದಕ್ಕೆ ಪೂರ್ವಾರಾಧನೆ 4,000 ಜನ ಇಟ್ಕೊಂಡಿದ್ದೀವಿ ಪೂರ್ವಾರಾಧನೆ ದಿವಸ. ಅದು ನೋಡ್ಕೊಂಡು ಜಾಸ್ತಿ ಮಾಡಿದ್ದೀವಿ. ಭಾನುವಾರ ಇರೋದ್ರಿಂದ ಪ್ರಾರಂಭಕ್ಕೆ ಸುಮಾರು ಒಂದು 4,000 ಜನ ಇಟ್ಕೊಂಡಿದ್ದೀವಿ. ಮಧ್ಯಾರಾಧನೆ 8,000 ಇಟ್ಕೊಂಡಿದ್ದೀವಿ. ಮಧ್ಯಾರಾಧನೆ ದಿವಸ 8,000 ಹಾಕೊಂಡಿದ್ದೀವಿ. 6ರಿಂದ 8,000 ಇಟ್ಕೊಂಡಿದ್ದೀವಿ. 6ರಿಂದ 8,000 ಜನ ಮಧ್ಯಾರಾಧನೆ ಸೋಮವಾರ. ಉತ್ತರಾರಾಧನೆ ಸೇಮ್ ಅದೇ ಇಟ್ಕೊಂಡಿದ್ದೀವಿ. 6ರಿಂದ 8,000 ಇಟ್ಕೊಂಡಿದ್ದೀವಿ 3 ದಿವಸ. ಮೊದಲನೇ ದಿವಸ ಮಾತ್ರ 4,000 ಇಟ್ಕೊಂಡಿದ್ದೀವಿ. ಮಧ್ಯಾರಾಧನೆ, ಉತ್ತರಾರಾಧನೆ 6ರಿಂದ 8, 6ರಿಂದ 8,000 ಇಟ್ಕೊಂಡಿದ್ದೀವಿ. ಬುಧವಾರ 1,500 ಜನ ಇಟ್ಕೊಂಡಿದ್ದೀವಿ. ಬುಧವಾರ ಮಾರನೇ ದಿವಸ ಸುಬ್ರಹ್ಮಣ್ಯ ತೀರ್ಥರ ಆರಾಧನೆ. ಗುರುವಾರ ಮತ್ತೆ 6,000 ಜನಕ್ಕೆ ಇಟ್ಕೊಂಡಿದ್ದೀವಿ. ಮಾಮೂಲು ಲಾಸ್ಟ್ ಡೇ ಗುರುವಾರ 6,000 ಜನ ಇಟ್ಕೊಂಡಿದ್ದೀವಿ. ಸೊ ಅವರಿಗೆ ಒಂದು ಪಾಯಸ, ಪುಳಿಯೋಗರೆ, ಅನ್ನ, ಸಾರು, ಬಾದಾಮ್ ಪುರಿ, ಹುಳಿ, ಅದು ಒಂದೊಂದು ಸ್ವೀಟ್ ಒಂದೊಂದು ದಿವಸ ಬಾದಾಮ್ ಪುರಿ, ಲಾಡು, ಹೈಗ್ರೀವ, ಜಾಂಗೀರು, ಜಿಲೇಬಿ ಇರುತ್ತೆ. ಖಾರನೂ ಒಂದೊಂದು ಖಾರ ಇರುತ್ತೆ. ಮತ್ತು ಮೊಸರನ್ನ. ಇಷ್ಟು ದಿವಸ ಸಾಮಾನ್ಯವಾಗಿ ಇಟ್ಕೊಂಡಿರ್ತಕ್ಕಂಥದ್ದೆಲ್ಲ. ಏಕಮುಖ ಸಂಚಾರವನ್ನು ಮಠದ ಮುಂದೆ ಏನು ರೋಡ್ ಇದಲ್ಲ ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೊಂದು ಹೊಸ ವಿಶೇಷ ಮಾಡಿದ್ದಾರೆ. ಶುರು ಮಾಡಿರಿ ನೀವು ಅಂತೇಳಿ ಅಪ್ಪಣೆ ಕೊಟ್ಟಿದ್ದಾರೆ. ಸೊ ಎಲ್ಲ ಭಕ್ತರು ತಲೆಮಾರುಗಳಿಂದ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ಬೋದು. ಮರದುರದ ಬರುತ್ತೆ ಇಷ್ಟ. ಮರದುರದ ಆರಾಧನೆಗೆ ಬರುತ್ತೆ. ಅದು ಮರದುರದವನ್ನು ಇನಾಗ್ರೇಷನ್ ಮಾಡ್ತೀವಿ. ಮುಂದಿನ ವರ್ಷಕ್ಕೆ ಇದೊಂದು ಸಂಪೂರ್ಣ ಇದನ್ನು 355ನೇ ವರ್ಷಕ್ಕೆ ಅದನ್ನು ಸಂಪೂರ್ಣಗೊಂಡು ಅವತ್ತು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ಎಲ್ಲ ತಿಳಿಸ್ಕೊಡೋದು. ಎಲ್ಲ ಯಾವ ರೀತಿಯಲ್ಲಿ ಬಿಡಬೇಕು, ಯಾರು ಇಲ್ಲಿ ಹೋಗ್ಬೇಕು ಅಂತೆಲ್ಲ. ಸೊ ಅದಕ್ಕೆ ಸಾಯಂಕಾಲ ಬೆಳಗ್ಗೆ ಬರೋಕ್ಕಾಗ್ತಿರೋರು ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಇರಬೇಕು. ಆ ಥರದ ಸ್ವಯಂ ಸೇವಕರು ಬೆಳಗ್ಗೆ ಬಂದು ಸಂತೋಷ, ತೊಂದರೆ ಇಲ್ಲ. ನಾವು ಇಡೀ ದಿವಸ ಇರ್ತೀವಿ ಅಂದ್ರೆ ಅದಕ್ಕೂ ತೊಂದರೆ ಇಲ್ಲ. ಬಟ್ ಸಾಯಂಕಾಲನೂ ಬೇಕು 2 ಭಾಗ. ಸುಸ್ತಾಗಿರ್ತಾರೆ, ಬೆಳಗ್ಗೆಯಿಂದ ಬಡಿಸಿ ಮಾಡಿ ಹೋಗಿ ಸುಸ್ತಾಗಿರ್ತಾರೆ. ಸೊ 2 ಬ್ಯಾಚ್ ಮಾಡಿದ್ರೆ ಬೆಳಗ್ಗೆ ಒಂದು ಬ್ಯಾಚು, ಸಾಯಂಕಾಲ ನೋಡ್ಕೊಳ್ಳೋಕೆ ಇದಕ್ಕೊಂದು ಬ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾರೇ ಆಸಕ್ತಿಗಳು ದಯವಿಟ್ಟು ಹೆಸರನ್ನ ನೋಂದಾಯಿಸಬೇಕು. ರಾಜೇಶ್ ಗೋಳ್ಕಡೆ ಅವರ ದಯವಿಟ್ಟು. ಸೊ ಇನ್ನೇನಾದ್ರು ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು
ತಿಳಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಪ್ರಸಾದ್ ಹಾಸ್ಪಿಟಲ್ ಮುಂದೆ ಹೌದು ಹೋಗಿ ಹೌದು 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 ಅಲ್ಲಿ ಡಬಲ್ ಲೈನ್ ಮಾಡುತ್ತೆ, ವಾಪಸ್ ಡಬಲ್ ಲೈನ್ ಮಾಡಿ ಬರ್ತಾರೆ. ಯಾಕಂದ್ರೆ ಹೆವಿ ಟ್ರಾಫಿಕ್ ಇದೆ ಇವಾಗ. ಹೌದು, ಹೌದು. ಟ್ರಾಫಿಕ್ ಜಾಮ್ ಆಗೋದ್ರಿಂದ ಹೌದು ಆಕ್ಸಿಡೆಂಟ್ ಆಗದೆ ಇರಲಿ. ಹೌದು ಹೌದು ನಾವು ನೀವು ರಥೋತ್ಸವ ಹೇಳಿದ್ರೆ ಹೌದು ಸರ್, ರಥೋತ್ಸವದಲ್ಲಿ ನಾವು ರೂಟ್ ಮ್ಯಾಪ್ ಕೊಟ್ಟು ರೂಟ್ ಪರ್ಮಿಷನ್ ತಗೋಬೇಕು. ಕೊಟ್ಟಿದ್ದೀವಿ ಸರ್, ಹಾಗೆ ಕೊಟ್ಟಿದ್ದೀವಿ. ಹೋಗ್ತೀವಿ ಟೈಮಿಂಗ್ಸ್ ಕೊಟ್ಟು ನಾವು ರೈಟಿಂಗ್ ತಗೋಬೇಕು. ಇಲ್ಲ ಹಾಕೊಂಡು ರೈಟಿಂಗಲ್ಲೇ ಕೊಟ್ಟಿದ್ದೀವಿ ಸರ್. ಅದು ಕಳೆದ 2 ವರ್ಷದ ಕೆಳಗೆ ಒಬ್ಬ ಸೆಕ್ಯೂರಿಟಿನ ಹಾಕಿ 4 ವೀಲರ್ 2 ವೀಲರ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದೆ. ನನ್ನ ಅಭಿಪ್ರಾಯದ ಪ್ರಕಾರ ಈ ಕಾರ್ನರ್ ಸೈಡ್ ಖಾಲಿ ಇರೋದ್ರೆ 2 ವೀಲರ್ ಸೈಡ್ ಕೊಡಿ. ಕಾರ್ಗಳೆಲ್ಲ ಆ ಕಡೆ ಪಕ್ಕದ ರೋಡಲ್ಲಿ ನಿಲ್ಲಿಸಿ ನಡ್ಕೊಂಡ್ ಬರ್ಬೋದು. ಅದೇ ಅರ್ಧ ಪಾರ್ಕ್ ಮಾಡೋದು ಸರ್, ಅರ್ಧ 2 ವೀಲರು ಅರ್ಧ ಬೇಕಾದ್ರೆ 4 ವೀಲರ್ ಕೊಡ್ಬೋದು. ರೋಡ್ ಸಿಗ್ದು ಹೌದು. ಹೌದು, ಹೌದು. ಹೌದು. ಅಲ್ಲ ಬಟ್ ಏನಾಗುತ್ತೆ, ರೋಡ್ ಜಾಮ್ ಮಾಡ್ಬಿಡ್ತಾರೆ ಸರ್. ಇಂಜಿನ್ ರೋಡ್ ದೊಡ್ಡದಾಗಿದೆ. ಹೌದು. ಆ ರೋಡಲ್ಲಿ ಕಾರ್ ಪಾರ್ಕ್ ಮಾಡಿ ಬಂದ್ರೆ ಮಾಡ್ಬೋದು ಮಾಡ್ಬೋದು. ಇದು ಓನ್ಲಿ ಫಾರ್ 2 ವೀಲರ್ಸ್. ಅಲ್ಲ ಏನಾಗುತ್ತೆ, ಈ ಉದಾಹರಣೆ ನಮ್ಮ ಸ್ವಯಂ ಸೇವಕರಲ್ಲಿ ದಯವಿಟ್ಟು ಯಾರು ಕಾಲ್ ತರಬೇಡಿ ಅಷ್ಟೇ. ಸ್ವಯಂ ಸೇವಕರು ದಯವಿಟ್ಟು ಯಾರು ಕಾಲ್ ತರಬೇಡಿ, ಆದಷ್ಟು 2 ವೀಲರ್ನೇ ಬಂದಿದ್ದೆ ಅಂತ ಆಗುತ್ತೆ. 2 ವೀಲರ್ ಬಂದ್ರೆ ಅಲ್ಲೇ ನಡ್ಕೊಂಬಂದ್ರೆ ಇನ್ನೂ ಕ್ಷೇಮ. ಆಮೇಲೆ ರಥೋತ್ಸವಕ್ಕೆ ಕಾರ್ ಇರ್ತಾರಲ್ಲ, ಅದಕ್ಕೆ ಕಾರ್ ಬೇಕೇ ಬೇಕಾದ್ರೆ ಸರ್. ಉತ್ಸವ ನೋಡಕ್ಕೆ ರಥೋತ್ಸವ ಕಾರ್ ಬೇಕೇ ಬೇಕಾಗುತ್ತೆ. ಬರೋದು ಯಾವುದು ಪೂಜೆ ಕೊಟ್ಟರು ಬೆಲ್ಲದ ಪ್ರಸಾದ ಅಲ್ಲ. ನಾನು ಮೊನ್ನೆ ಬೆಳಿಗ್ಗೆ ಅರ್ಲಿ ಮನೆಗೆ ಬಂದಿದ್ದಲ್ಲ ಸರ್, ಬಂದವರೆಲ್ಲ ಒಂಥರ ಇಲ್ಲಿ ಪಕ್ಕದಲ್ಲ ಹೌದು ಸರ್, ಅದನ್ನ ಫಸ್ಟ್ ಕ್ಲಿಯರ್ ಮಾಡಿ. ಇವರಿದ್ದಾರೆ 5 ಜನ ಮ್ಯಾನೇಜರ್ ಚೇಂಜ್ ಆಗಿದ್ದಾರೆ. ಆದರೆ ಪಶ್ಚಿಮಕ್ಕೆ ಅವರು ಯಾವತ್ತೂ ಇದೆ, ಯಾಕಂದ್ರೆ ಕಾಯಿಲೆ ಅವ್ರನ್ನ ಬಿಟ್ಕೊಟ್ಟಿಲ್ಲ ಈಗ ಇರಬೇಕು ಅಂತ.